ಭಾಗ್ಯಲಕ್ಷ್ಮಿ ಸೀರಿಯಲ್ ವೇದಿಕೆ ಮೇಲೆ ಅವಮಾನ ಮಾಡಿದ ಕನ್ನಿಕಾ ಭಾಗ್ಯ ಕುಸುಮ ಏನು ಮಾಡ್ತಾಳೆ. ಭಾಗ್ಯ ಹಾಗೂ ಕುಸುಮ ಇಬ್ಬರಿಗೆ ಸನ್ಮಾನ ಮಾಡುವುದಾಗಿ ಹೇಳಿಕೊಂಡು ವೇದಿಕೆ ಮೇಲೆ ಅವಮಾನ ಮಾಡುತ್ತಿದ್ದಾಳೆ ಕನ್ನಿಕಾ. ಭಾಗ್ಯ ಹಾಗೂ ಕುಸುಮ ಇಬ್ಬರನ್ನು ವೇದಿಕೆ ಮೇಲೆ ಕೂರಿಸಲಾಗಿದೆ. ಆಗ ಕನ್ನಿಕಾ ಅವರ ಹತ್ತಿರ ಬಂದು ನಿಲ್ಲುತ್ತಾಳೆ. ಕನ್ನಿಕಾ ಅವಾರ್ಡ್ ಕೈಯಲ್ಲಿ ಹಿಡಿದುಕೊಂಡಿರುತ್ತಾಳೆ. ನಂತರ ಅವರ ಹತ್ತಿರಕ್ಕೆ ಬಂದು ಇನ್ನೇನು ಇದನ್ನು ಅವರ ಕೈಗೆ ಕೊಡಬೇಕು ಎನ್ನುವಷ್ಟರಲ್ಲಿ ಒಂದು ಕೆಲಸ ಮಾಡುತ್ತಾಳೆ. ಆ ಅವಾರ್ಡ್ ಎತ್ತಿ ನೆಲಕ್ಕೆ ಬಿಸಾಡುತ್ತಾಳೆ. ಆಗ ಅಲ್ಲಿದ್ದವರಿಗೆಲ್ಲರಿಗೂ ಕೋಪ ಬರುತ್ತದೆ. ಇದೇನಿದು ಕಾರ್ಯಕ್ರಮ ಈ ರೀತಿ ಹಾಳಾಗ್ತಾ ಇದೆಯಲ್ಲ ಅನ್ನೋ ರೀತಿ ಕಾಣುತ್ತದೆ. ಯಾಕೆ ಹೀಗೆ ಮಾಡಿದ್ರಿ ಎಂದು ಪ್ರಶ್ನೆ ಮಾಡುತ್ತಾರೆ. ಅನಂತರ ಭಾಗ್ಯ ಹೇಳ್ತಾಳೆ, ಈ ಪುರಸ್ಕಾರಕ್ಕೆ ಒಂದು ಗೌರವ ಇದೆ, ಅದನ್ನ ಈ ರೀತಿ ನೆಲದ ಮೇಲೆ ಬಿಸಾಡಬಾರದು ಎಂದು ಹೇಳುತ್ತಾಳೆ. ಹೌದು, ಈ ಪುರಸ್ಕಾರಕ್ಕೆ ನಿಜವಾಗಲೂ ಬೆಲೆ ಇದೆ, ಆದರೆ ನಿಮ್ಮಂಥವರಿಗಲ್ಲ ಎಂದು ಕನ್ನಿಕೆ ಹೇಳುತ್ತಾಳೆ. ನಾವೇನ್ ಮಾಡಿದ್ವಿ ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ಕನ್ನಿಕಾ ವೇದಿಕೆಯಲ್ಲಿ ಉತ್ತರ ನೀಡುತ್ತಾಳೆ. ಅವಳು ಇವರನ್ನು ಕೆಟ್ಟದಾಗಿ ಬೆಂಬಲಿಸುತ್ತಾಳೆ. ನೀವು ಮಾಡಿರೋದು ಒಂದ ಎರಡ, ನೀವೆಲ್ಲ ನಿಜವಾಗ್ಲೂ ಸಾಧಕರು ಅಲ್ವಾ? ಇದು ಸಾಧನೆ ಮಾಡಿದ ಹೆಣ್ಣು ಮಕ್ಕಳಿಗೆ ಕೊಡುವ ಪ್ರಶಸ್ತಿ, ನೀವು ಇದನ್ನು ತೆಗೆದುಕೊಳ್ಳುವ ಅರ್ಹತೆ ಇಲ್ಲ, ನೀವೆಲ್ಲ ಮೋಸ ಮಾಡಿ ಇಲ್ಲಿವರೆಗೆ ಬಂದವರು ಎಂದು ಹೇಳುತ್ತಾಳೆ. ಆಗ ಇವರಿಗೆ ಅದೇನು ಎಂದು ಅರ್ಥ ಆಗುವುದಿಲ್ಲ. ವೇದಿಕೆ ಕೆಳಭಾಗದಲ್ಲಿ ಕುಳಿತವರಿಗೆ ಇವರು ಏನು ಹೇಳುತ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇರೋದಿಲ್ಲ. ಆಗ ಕನ್ನಿಕಾ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಇವರು ಕೆಟ್ಟವರು ಎಂದು ಬಿಂಬಿಸಲು ಆರಂಭಿಸುತ್ತಾಳೆ. ನಾವೇನ್ ಮಾಡಿದ್ವಿ ಅಂತ ಕುಸುಮ ಕೇಳ್ತಾಳೆ. ತನ್ನ ಪ್ರಚಾರಕ್ಕೋಸ್ಕರ ಸೊಸೆಯನ್ನು ಶಾಲೆಗೆ ಕಳಿಸಿದವರು ನೀವು, ಅದನ್ನು ಬಿಟ್ಟರೆ ನಿಮಗೆ ಬೇರೆ ಯಾವ ಉದ್ದೇಶವೂ ಇಲ್ಲ, ಇದೆಲ್ಲ ಬರೀ ನಾಟಕ ಆದರೆ ನಮಗೆ ಗೊತ್ತಿದೆ ಎಂದು ಕನ್ನಿಕಾ ಹೇಳುತ್ತಾಳೆ. ಆಗ ಕುಸುಮ ದಂಗಾಗಿ ಹೋಗುತ್ತಾಳೆ. ಕನ್ನಿಕಾ ಲೈಟ್ ಆಫ್ ಮಾಡಲು ಹೇಳುತ್ತಾಳೆ. ಅವಳ ಹತ್ತಿರ ಒಂದು ಸಾಕ್ಷಿ ಕೂಡ ಇದೆ ಎಂಬಂತೆ ಅವಳು ಆಡ್ತಾ ಇದ್ದಾಳೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.